ನಮ್ಮ ಕುಟುಂಬ ಸುತ್ತಮುತ್ತಲಿರುವ ಎಲ್ಲಾ ಕುಟುಂಬಗಳನ್ನು ಆಶೀರ್ವದಿಸಿರಿ. ನಮ್ಮ ಸುತ್ತಮುತ್ತಲಿರುವ ಆಶೀರ್ವದಿಸಿರಿ. ಪ್ರಭು ಯೇಸುವೆ, ಕಾಯಿಲೆಯಿಂದ ನರಳುತ್ತಿರುವವರನ್ನು, ಭಯಭೀತರಾದವರನ್ನು ಸೌಖ್ಯಗೊಳಿಸಿರಿ. ಶಾಂತಿಯನ್ನು ನೀಡಿರಿ. ಶಕ್ತಿಯನ್ನು ತುಂಬಿಸಿರಿ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಪ್ರಭು ಯೇಸುವೆ, ಪ್ರಭು ಯೇಸುವೆ, ಇಂದು ನಾವು ಎಲ್ಲ ಪೀಠ ಸೇವಕರನ್ನು ನಿಮಗೆ ಸಮರ್ಪಿಸುತ್ತೇವೆ. ಈ ಮಕ್ಕಳನ್ನು ಆಶೀರ್ವದಿಸಿರಿ. ಬಲಿಪೀಠದ ಸಮಯದಲ್ಲಿ, ಬಲಿಪೂಜೆಯ ಸಮಯದಲ್ಲಿ ಪೀಠದ ಮೇಲೆ ಎಲ್ಲ ವಸ್ತುಗಳು ಪರಿಶುದ್ಧವಾದವುಗಳು ಇವುಗಳೆಲ್ಲವನ್ನು ಇವನ್ನು ವೀಕ್ಷಿಸಲು ಈ ಬಲಿಪೂಜೆಯಲ್ಲಿ ನಾವು ಅರ್ಪಿಸುವ ಪ್ರತಿಯೊಂದು ವಸ್ತುಗಳನ್ನು ನಿಮಗೆ ಸಮರ್ಪಿಸುತ್ತೇವೆ. ಈ ಮಕ್ಕಳು ಪ್ರತಿಯೊಂದರ ಅರ್ಥವನ್ನು ತಿಳಿಯಲು ಅದರಂತೆ ಅವರು ಜೀವಿಸಲು ಬಲಿಪೂಜೆಯಲ್ಲಿ ಸೇವೆ ಮಾಡುವಾಗ ಪೀಠ ಸೇವೆ ಮಾಡುವಾಗ ನಿಮ್ಮನ್ನು ದರ್ಶಿಸಲು ನಿಮ್ಮನ್ನು ಪ್ರೀತಿಸಲು ಅವರಿಗೆ ಶಕ್ತಿಯನ್ನು ನೀಡಿರಿ. ಎಲ್ಲ ಪೀಠ ದೂತರನ್ನು ಸಮರ್ಪಿಸುತ್ತೇವೆ. ಪ್ರಭು ಯೇಸುವೆ, ಈ ಸಮಯದಲ್ಲಿ ಈ ಮಕ್ಕಳು ನಿಮ್ಮನ್ನು ಮನಸ್ಸಿನ ಆಳದಲ್ಲಿ ಅರ್ಥೈಸಿಕೊಳ್ಳಲು ಪ್ರೀತಿಸಿ ಬಾಳಲು ಶಕ್ತಿಯನ್ನು ನೀಡಿರಿ. ಹಾಲೆಲೂಯಾ, 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 ಹಾಲೆಲೂಯಾ. ಇಂದಿನ ಶುಭ ಸಂದೇಶದಲ್ಲಿ ನಾವು ಕೇಳಿದೆವು. ಈಗ ಓದಿದಂತಹ ಶುಭ ಸಂದೇಶ ಮತ್ತಾಯನು ಬರೆದ ಶುಭ ಸಂದೇಶ ಅಧ್ಯಾಯ 10 ವಚನಗಳು 26ರಿಂದ 31 ತನಕ. ಜನರಿಗೆ ಭಯಪಡಬೇಡಿ, ದೇಹಾತ್ಮಗಳನ್ನು ನಾಶ ಮಾಡುವ ದೇವರಿಗೆ ಭಯಪಡಿರಿ. ಆತ್ಮರಕ್ಷಣೆಯನ್ನು ಕೊಡುವಂತಹ, ಆತ್ಮರಕ್ಷಣೆಯನ್ನು ಕಾಪಾಡುವಂತಹ ಆ ಏಕೈಕ ದೇವರನ್ನು ಮಾತ್ರ ನೀವು ಸ್ತುತಿಸಿರಿ, ಆರಾಧಿಸಿರಿ, ಅವರಿಗೆ ಮಾತ್ರ ಭಯಪಡಿರಿ ಎಂದು ಹೇಳುತ್ತಾರೆ. ನಾವು ಎಷ್ಟೋ ಗುಬ್ಬಚ್ಚಗಳಿಗಿಂತ ಎಷ್ಟೋ ಮೇಲಾದವರು, ಎಷ್ಟೋ ಪ್ರೀತಿಯಿಂದ ತುಂಬಿರವರು, ನಾವು ಮೌಲ್ಯವುಳ್ಳವರಾಗಿದ್ದೇವೆ. ಆದ್ದರಿಂದ ಪ್ರಿಯ ಸಹೋದರ ಸಹೋದರಿಯರೇ, ಇಂದಿನ ಶುಭ ಸಂದೇಶದಲ್ಲಿ ಪ್ರಭು ಯೇಸು ಕ್ರಿಸ್ತರು ನಮಗೆ ಧೈರ್ಯವನ್ನು ತುಂಬಿಸುತ್ತಾರೆ. ಈ ಕಾಯಿಲೆಯಿಂದ ನರಳುತ್ತಾ ಅನೇಕ ಜನರು ಸಾವನ್ನಪ್ಪುತ್ತಿರುವಂತಹ ಈ ಸಮಯದಲ್ಲಿ ಇಂದಿನ ನಾವು ಈಗ ಓದಿದಂತಹ ನಾವು ಆಲಿಸಿದಂತಹ ಈ ಶುಭ ಸಂದೇಶ ಪ್ರತಿಯೊಬ್ಬರಿಗೂ ಒಂದು ಧೈರ್ಯವನ್ನು ತಂದುಕೊಡಲೆಂದು ನಾವು ಪ್ರಾರ್ಥಿಸುವವರಾಗಿದ್ದೇವೆ. ಶಿಷ್ಯರು ನಿರ್ಮಿತರಾಗಿರಬೇಕು ಎಂದು ಯೇಸು ಕ್ರಿಸ್ತರು ಹೇಳುತ್ತಾರೆ. ನಾವೆಲ್ಲರೂ ಯೇಸುವಿನ ಶಿಷ್ಯರು. 12 ಮಂದಿ ಶಿಷ್ಯರನ್ನು ಯೇಸು ಆಯ್ಕೆ ಮಾಡಿಕೊಂಡರು. ಅವರ ನಂತರ ನಾವು ಈಗ ಅನೇಕ ವರ್ಷಗಳಿಂದ ನಮ್ಮ ಧರ್ಮಸಭೆ ಮುಂದುವರಿಯುತ್ತಿದೆ. ಆ ಶಿಷ್ಯರ ಪ್ರತಿಯೊಂದು ಆದರ್ಶಗಳಲ್ಲಿ ಅವರು ಬಿಟ್ಟು ಹೋದಂತಹ ಪ್ರತಿಯೊಂದನ್ನು ನಾವು ಇಂದು ನೆರವೇರಿಸುತ್ತಿದ್ದೇವೆ. ಅವರ ಪಾಲನೆಯಲ್ಲಿ ನಾವು ಪಾಲುಗಾರರಾಗಿದ್ದೇವೆ. ಇಂದು ಈ ಸಮಯದಲ್ಲಿ ಯಾವ ರೀತಿ ಶಿಷ್ಯರು ನಿರ್ಮಿತರಾಗಿದ್ದಾಗ ಯೇಸು ಅವರಿಗೆ ಧೈರ್ಯವನ್ನು ತುಂಬಿಸಿದರು, ಅದೇ ರೀತಿ ಇಂದು ಸಹ ಪ್ರಭು ಯೇಸು ನಮ್ಮೆಲ್ಲರನ್ನು ಧೈರ್ಯದಿಂದ ತುಂಬಿಸುತ್ತಿದ್ದಾರೆ. ನನ್ನ ಮಗನೇ ಭಯಪಡಬೇಡ, ನಾನು ನಿನ್ನ ಜೊತೆ ಇದ್ದೇನೆ. ನೀವು ಎಷ್ಟೋ ಮೌಲ್ಯವುಳ್ಳವರು, ನೀವು ನನಗಾಗಿ ಬಂದವರು, ನಾನು ನಿಮಗಾಗಿ ಸದಾಕಾಲ ನಿಮ್ಮ ಜೊತೆ ಇರುವವನಾಗಿದ್ದೇನೆ. ನೀವು ಭಯಪಡಬೇಡಿ, ಚಿಂತೆ ಮಾಡಬೇಡಿ. ನಾಳೆ ಏನು ತಿನ್ನಬೇಕು, ಈಗೇನು ತಿನ್ನಬೇಕು, ನಾಳೆಗೇನು ತಿನ್ನಬೇಕು, ಏನು ಶೇಖರಿಸಬೇಕು, ಯಾವ ರೀತಿ ಶೇಖರಿಸಬೇಕು ಎಂದು ಆತಂಕ ಪಡಬೇಡಿ, ಭಯಪಡಬೇಡಿ, ಭೀತರಾಗಿರಬೇಡಿ. ಖಂಡಿತ ನಾನು ನಿಮ್ಮ ಸಂತೆ ಸದಾ ಇರುತ್ತೇನೆ ಎಂದು ಆ ಪ್ರಭು ನಮ್ಮನ್ನು ಇಂದು ಪ್ರೇರೇಪಿಸುತ್ತಿದ್ದಾರೆ, ಶಕ್ತಿಯನ್ನು ತುಂಬಿಸುತ್ತಿದ್ದಾರೆ. ಪ್ರಪಂಚದ ಮೂಲೆಯಲ್ಲಿ ಈ ಕೊರೋನಾ ಕಾಯಿಲೆಯಿಂದ ಜನರು ತಮ್ಮನ್ನೇ ತಾವು ಬಲಿತು, ತಮ್ಮನ್ನೇ ತಾವು ಸೈತಾನನಿಗೆ ಮಾರಿಕೊಳ್ಳುವವರಿದ್ದಾರೆ, ತಮ್ಮನ್ನೇ ತಾವು ಆತ್ಮಹತ್ಯೆಯ ಮೂಲಕ ಜೀವನ ಪಡೆದುಕೊಳ್ಳುವವರಿದ್ದಾರೆ. ಈ ಸಮಯದಲ್ಲಿ ನಾವು ಪ್ರತಿಯೊಬ್ಬರಿಗಾಗಿ ಪ್ರಾರ್ಥಿಸಬೇಕಾಗಿದೆ. ಯೇಸು ಕ್ರಿಸ್ತರು ಹೇಳಿದಂತೆ ನಾವು ಎಷ್ಟೋ ಮೌಲ್ಯವುಳ್ಳವರು. ದೇವರು ನಮ್ಮನ್ನು ಸೃಷ್ಟಿ ಮಾಡಿ ನಮಗೆ ನಮ್ಮದೇ ಆದಂತಹ ಒಂದು ಶಕ್ತಿಯನ್ನು ದೇವರಲ್ಲಿ ನಾವು ಪಡೆದುಕೊಂಡಿದ್ದೇವೆ. ಆ ದೇವರು ಅದೇ ಶಕ್ತಿಯಿಂದ ಈ ಪ್ರಪಂಚವನ್ನು ಮುನ್ನಡೆಸುತ್ತಿದ್ದಾರೆ. ಆ ಶಕ್ತಿಯನ್ನು ನಾವು ಪಡೆದುಕೊಳ್ಳಲು ಇಂದು ಪ್ರಾರ್ಥಿಸಬೇಕಾಗಿದೆ. ಪವಿತ್ರಾತ್ಮರ ಒಂದು ಶಕ್ತಿಯನ್ನು ನಾವು ಅನುಭವಿಸೋಣ. ಏಕೆಂದರೆ ಈ ಕಾಯಿಲೆಯಿಂದ ನಾವು ದೂರ ಬರಬೇಕಾದರೆ, ನಮ್ಮಲ್ಲಿ ಶಕ್ತಿ, ನಮ್ಮಲ್ಲಿ ಇರಬೇಕಾದರೆ ಖಂಡಿತ ದೇವರ ಆಶೀರ್ವಾದ ನಮಗೆ ಬೇಕಾಗಿದೆ. ಈ ಸಮಯದಲ್ಲಿ ಪ್ರಭು ಯೇಸುವೆ, ಕಾಯಿಲೆಯಿಂದ ನರಳುವ ಪ್ರತಿಯೊಬ್ಬರನ್ನು ನಿಮ್ಮ ಪೀಠದ ಮುಂದೆ ನಾವು ತರುತ್ತೇವೆ. ನೀವು ನಮಗಾಗಿ ಪ್ರಭಾವಳಿಯಲ್ಲಿ ಆಸೀನರಾಗಿದ್ದೇವೆ. ರೊಟ್ಟಿಯ ರೂಪದಿಂದ ನಮ್ಮ ನಡುವೆ ಇದ್ದೇವೆ. ನಿಮ್ಮ ಪೂಜ್ಯ ಶರೀರ ಮತ್ತು ರಕ್ತವನ್ನು ನಮಗಾಗಿ ಸುರಿಸಿದ್ದೀರಿ.
ನಿಮ್ಮ ಅಮೂಲ್ಯವಾದ ಪ್ರೀತಿಯನ್ನು ನಾವು ಇಂದು ಸವಿಯುತ್ತಿದ್ದೇವೆ ಯೇಸುವೆ. ನಿಮ್ಮ ಅಮೂಲ್ಯವಾದ ಪ್ರೀತಿಯನ್ನು ಎಲ್ಲರ ಮೇಲೆ ತುಂಬಿಸಲೆಂದು ಬೇಡುತ್ತೇವೆ. ನೀವು ಹೇಳಿದಂತೆ ಯಾರು ಪಿಸುಗುಟ್ಟು ಮಾತನಾಡುತ್ತಾರೆ ಅದೆಲ್ಲವನ್ನು ರಟ್ಟು ಮಾಡುತ್ತೇನೆ, ಬಯಲು ಮಾಡುತ್ತೇನೆ ಎಂದು ಹೇಳಿದ್ದೀರಿ. ನಮ್ಮ ಮನಸ್ಸಿನ ಆಳದಲ್ಲಿ ನಾವು ಏನೇನು ಮಾಡುತ್ತೇವೋ ಅದೆಲ್ಲವನ್ನು ನೀವು ಬಹಿರಂಗಪಡಿಸುವವರಾಗಿದ್ದೀರಿ ಯೇಸುವೆ. ನಮ್ಮ ಮನಸ್ಸಿನಲ್ಲಿರುವಂತಹ ಕಾಯಿಲೆಗಳು, ನಮ್ಮಲ್ಲಿರುವಂತಹ ತೊಂದರೆಗಳು, ನಮ್ಮಲ್ಲಿರುವಂತಹ ಪ್ರತಿಯೊಂದು ಸಂಕಟಗಳನ್ನು ನೀವು ಅರಿತಿದ್ದೀರಿ. ಇದೆಲ್ಲವನ್ನು ನೀವು ನಮ್ಮ ಹೃದಯದಿಂದ, ಆತ್ಮದಿಂದ, ಶಕ್ತಿಯಿಂದ, ನಿಮ್ಮ ಶಕ್ತಿಯಿಂದ ನಮ್ಮೆಲ್ಲರನ್ನು ಪಾವನಗೊಳಿಸಿರಿ ಎಂದು ಬೇಡುತ್ತೇವೆ. ಪ್ರಭು ಯೇಸುವೆ, ಈ ಸಮಯದಲ್ಲಿ ನಾವು ಎಲ್ಲಾ ಧ್ಯಾನ ಕೇಂದ್ರಗಳನ್ನು ನಿಮಗೆ ಸಮರ್ಪಿಸುತ್ತಿದ್ದೇವೆ. ಬಲಿಪೂಜೆಗೆ ಬರಲಾಗದೆ, ಪ್ರಾರ್ಥಿಸಲಾಗದೆ ಅನೇಕ ಕುಟುಂಬಗಳು ಮನೆಗಳಲ್ಲೇ ಪ್ರಾರ್ಥನೆ ಮಾಡುತ್ತಿರುವಂತಹ ಈ ಸಮಯದಲ್ಲಿ, ಮನೆಯೇ ದೇವಾಲಯವಾಗಿರುವಂತಹ ಈ ಸಮಯದಲ್ಲಿ, ಮನೆಯೇ ಪವಿತ್ರಾತ್ಮರ ಆಲಯವಾಗಿದೆ. ಮನೆಯಲ್ಲೇ ಎಲ್ಲರೂ ಭಕ್ತಾದಿಗಳು ಪ್ರಾರ್ಥನೆ ಮಾಡುತ್ತಿದ್ದಾರೆ. ಆದರೂ ನಮಗೆ ಒಳ್ಳೆಯ ಅವಕಾಶವನ್ನು ಕೊಟ್ಟು ಈ ನಮ್ಮ ಧರ್ಮ ಕೇಂದ್ರದಲ್ಲಿ ಪ್ರಾರ್ಥಿಸುವ ಅವಕಾಶವನ್ನು ಕೊಟ್ಟಿದ್ದೀರಿ, ಬಲಿಪೂಜೆಯನ್ನು ಅರ್ಪಿಸುವ ಅವಕಾಶವನ್ನು ಕೊಟ್ಟಿದ್ದೀರಿ. ಎಲ್ಲರೂ ಸೇರಿ ಪ್ರೀತಿ ವಿಶ್ವಾಸದಿಂದ ನಿಮ್ಮ ಬಳಿ ಬರುವಂತಹ ಅವಕಾಶವನ್ನು ಕೊಟ್ಟಿದ್ದೀರಿ. ಎಲ್ಲರೂ ಸೇರಿ ಆರಾಧನೆ ಮಾಡುವಂತಹ ಅವಕಾಶವನ್ನು ಕೊಟ್ಟಿದ್ದೀರಿ. ನಿಮಗೆ ಸದಾ ನಾವು ಸ್ತುತಿ ವಂದನೆಗಳನ್ನು ಸಲ್ಲಿಸುತ್ತೇವೆ. ಇದೇ ರೀತಿ ನಾವು ಈ ನಮ್ಮ ಧರ್ಮ ಕೇಂದ್ರದಲ್ಲಿ ಮಾತ್ರವಲ್ಲದೆ ಪ್ರತಿಯೊಬ್ಬರು ಕಾಯಿಲೆಯಿಂದ ದೂರ ಬರಲು, ಕಾಯಿಲೆಯಿಂದ ಕಾಪಾಡಿಕೊಳ್ಳಲು ಶಕ್ತಿಯನ್ನು ನಮ್ಮೆಲ್ಲರಿಗೂ ದಯಪಾಲಿಸಿರಿ. ಈ ಕೊರೋನಾ ಕಾಯಿಲೆ ನಮಗೆ ತಾಕದಂತೆ, ಮುಟ್ಟದಂತೆ ನೀವು ಆಶೀರ್ವದಿಸಿರಿ ಎಂದು ಬೇಡುತ್ತೇವೆ. ಪ್ರಭು ಯೇಸುವೆ, ಈ ಕೊರೋನಾ ಕಾಯಿಲೆ ಬರೀ ಒಂದು ಪಿಡುಗು, ಬರೀ ಒಂದು ಸಣ್ಣ ಒಂದು ಚುಕ್ಕೆಯಾಗಿದೆ ಅಷ್ಟೇ. ಆದರೆ ನಿಮ್ಮ ಪ್ರೀತಿ ವಿಶ್ವಾಸ, ನಿಮ್ಮಲ್ಲಿರುವಂತಹ ಶಕ್ತಿ ಯಾವುದನ್ನು ಬೇಕಾದರೂ ಮೀರಿಸಬಹುದು ಯೇಸುವೆ. ಈ ಸಮಯದಲ್ಲಿ ನಾವು ಪ್ರತಿಯೊಂದನ್ನು ನಿಮಗೆ ಸಮರ್ಪಿಸುತ್ತೇವೆ. ಆಸ್ಪತ್ರೆಗಳಲ್ಲಿ ನರಳುತ್ತಿರುವಂತಹ ಎಲ್ಲ ರೋಗಿಗಳನ್ನು, ಆಸ್ಪತ್ರೆ ಹಣವಿಲ್ಲದೆ ಅನೇಕ ರೋಗಿಗಳು ಕಂಗಾಲಾಗಿರುವಂತಹ ಈ ಸಮಯದಲ್ಲಿ ನಾವು ಪ್ರತಿಯೊಬ್ಬರನ್ನು ನಿಮಗೆ ಸಮರ್ಪಿಸುತ್ತೇವೆ. ಹಣದ ಅವಶ್ಯಕತೆಯನ್ನು ನೀವು ಪ್ರತಿಯೊಬ್ಬರಿಗೂ ಪೂರೈಸಿರಿ ಎಂದು ಬೇಡುತ್ತೇವೆ ಯೇಸುವೆ. ಈ ಸಮಯದಲ್ಲಿ ಪ್ರಭು ಯೇಸುವೆ, ನಾವು ನಮ್ಮ ಎಲ್ಲ ನಾಯಕರಿಗಾಗಿ, ನಮ್ಮ ಸಮಾಜ ಸೇವಕರಿಗಾಗಿ, ನಮ್ಮ ಧರ್ಮಸಭೆಗಾಗಿ, ಧರ್ಮಸಭೆಯ ಎಲ್ಲ ನಾಯಕರಾದ, ನಮ್ಮ ಏಕೈಕ ನಾಯಕರಾದ ನಮ್ಮ ಪಾಪ್ ಜಗದ್ಗುರುಗಳಿಗಾಗಿ, ಎಲ್ಲ ಧರ್ಮಾಧ್ಯಕ್ಷರಿಗಾಗಿ, ಗುರುಗಳಿಗಾಗಿ, ಕನ್ಯಾಭಗಿನಿಯರಿಗಾಗಿ, ಶ್ರೀಸಾಮಾನ್ಯರಿಗಾಗಿ, ಮಕ್ಕಳಿಗಾಗಿ, ಯುವತಿಯರಿಗಾಗಿ, ಪ್ರತಿಯೊಬ್ಬರಿಗಾಗಿ ನಾವಿದು ಪ್ರಾರ್ಥಿಸುತ್ತೇವೆ ಯೇಸುವೆ. ಪ್ರತಿಯೊಬ್ಬರನ್ನು ನೀವು ಆಶೀರ್ವದಿಸಿರಿ, ನಮಗೆ ಶಕ್ತಿಯನ್ನು, ಸಾಮರ್ಥ್ಯವನ್ನು ನೀಡಿರಿ ಎಂದು ಬೇಡುತ್ತೇವೆ. ಈ ಆರಾಧನೆಯ ಸಮಯದಲ್ಲಿ ನಾವು ನಮ್ಮನ್ನೇ ನಿಮಗೆ ಸಮರ್ಪಿಸಲು ನಮ್ಮನ್ನು ಆಶೀರ್ವದಿಸಿರಿ ಯೇಸುವೆ. ಈಗ ನಾವೆಲ್ಲರೂ ಸೇರಿ ಭಕ್ತಿಯಿಂದ ಒಂದು ಹಾಡನ್ನು ಹಾಡಿ ದೇವರಿಗೆ ನಮ್ಮನ್ನೇ ಸಮರ್ಪಿಸೋಣ. ಪವಿತ್ರಾತ್ಮನ ವರವಾ ಕರುಣಿಸುವೋ ದೇವಾ, ದೇವಾ ನಿಮ್ಮ ವರದಾನವನ್ನು ನೀಡಿ ಅನುಗ್ರಹಿಸು. ದೇವಾ ನಿಮ್ಮ ವರದಾನವನ್ನು ನೀಡಿ ಅನುಗ್ರಹಿಸು. ಪವಿತ್ರಾತ್ಮನ ವರವಾ ಕರುಣಿಸುವೋ ದೇವಾ, ದೇವಾ ನಿಮ್ಮ ವರದಾನವನ್ನು ನೀಡಿ ಅನುಗ್ರಹಿಸು. ದೇವಾ ನಿಮ್ಮ ವರದಾನವನ್ನು ನೀಡಿ ಅನುಗ್ರಹಿಸು. ಯೇಸುವೆ, ನೀವು ಹೇಳಿದ್ದೀರಿ, ದೇಹವನ್ನು ಕೊಂದು ಹಾಕುವವರಿಗೆ ಭಯಪಡಬೇಡಿ, ದೇಹಾತ್ಮಗಳ ಎರಡನ್ನೂ ನರಕದಲ್ಲಿ ನಾಶ ಮಾಡುವಂತಹ ಅಧಿಕಾರಿಗಾಗಿ ನೀವು ಭಯಪಡಿರಿ ಎಂದು ಹೇಳಿದ್ದೀರಿ. ನಮ್ಮ ದೇಹಾತ್ಮಗಳನ್ನು ನರಕದಲ್ಲಿ ನಾಶ ಮಾಡುವವರು ನೀವಾಗಿದ್ದೀರಿ ಯೇಸುವೆ. ನಮ್ಮ ಆತ್ಮ, ನಮ್ಮ ಶಕ್ತಿ, ನಮ್ಮ ಸಾಮರ್ಥ್ಯಗಳನ್ನು ಕೊಡುವವರು ನೀವಾಗಿದ್ದೀರಿ. ನೀವು ಹೇಳಿದ್ದೀರಿ ಮತ್ತಾಯನ ಬರೆದ ಸುಸಂದೇಶ ಅಧ್ಯಾಯ 12:20 ನೀವೇ ನಮಗೆ ತಿಳಿಸಿದ್ದೀರಿ, 2-3 ಸೇರಿರುವಂತಹ ಸಮಯದಲ್ಲಿ ನೀವು ನಮ್ಮ ನಡುವೆ ಇದ್ದೀರಿ ಎಂದು ನಾವು ವಿಶ್ವಾಸಿಸುತ್ತೇವೆ ಯೇಸುವೆ. ಪ್ರಭು ಯೇಸುವೆ, ಮತ್ತಾಯನ ಬರೆದ ಸಂದೇಶ ಅಧ್ಯಾಯ 7:7 ನೀವೇ ತಿಳಿಸಿದಂತೆ, ಕೇಳಿರಿ ಕೊಡಲಾಗುವುದು, ಹುಡುಕಿರಿ ಸಿಗುವುದು, ತಟ್ಟಿರಿ ತೆರೆಯಲಾಗುವುದು ಎಂದು ಹೇಳಿದ್ದೀರಿ. ನಾವು ಹುಡುಕುತ್ತಾ ನಿಮ್ಮನ್ನೇ ನಾವು ನಿಮ್ಮ ಬಾಗಿಲನ್ನು ನಾವು ತಟ್ಟುತ್ತಿದ್ದೇವೆ. ನಿಮ್ಮ ಹೃದಯವನ್ನು ನಾವು ಆಕರ್ಷಿಸಲು ಪ್ರಯತ್ನ ಪಡುತ್ತಿದ್ದೇವೆ. ಈ ಕೊರೋನಾ ಕಾಯಿಲೆಯಿಂದ ಅನೇಕರು ನಿಮ್ಮ ಬಳಿ ಬರಲು ಆಗಲಾಗುತ್ತಿಲ್ಲ ಯೇಸುವೆ. ಈ ಸಮಯದಲ್ಲಿ ನಮ್ಮ ಆತ್ಮ ದೇಹವನ್ನು ರಕ್ಷಿಸುವವರು ನೀವಾಗಿದ್ದೀರಿ. ನಮ್ಮ ಆತ್ಮ ದೇಹಗಳನ್ನು ನಿಮಗೆ ಸಮರ್ಪಿಸುತ್ತೇವೆ. ನಾವು ನಿಮಗಾಗಿ ಮಾತ್ರ ಭಯಪಡುವ ಅವಕಾಶವನ್ನು ಕೊಟ್ಟಿದ್ದೀರಿ, ಧೈರ್ಯವನ್ನು ಕೊಟ್ಟಿದ್ದೀರಿ. ನಾವು ಸಾಸಿವೆ ಕಾಳಿಗಿಂತ ಎಷ್ಟೋ ಮೌಲ್ಯವುಳ್ಳವರು, ಗುಬ್ಬಚ್ಚಗಳಿಗಿಂತ ಎಷ್ಟೋ ಮೌಲ್ಯವುಳ್ಳವರು, ಈ ಪ್ರಪಂಚದಲ್ಲಿರುವಂತಹ ವಜ್ರ ವೈಡೂರ್ಯಗಳಿಗಿಂತ ಎಷ್ಟೋ ಮೌಲ್ಯವುಳ್ಳವರಾಗಿ
ನೀವು ನಮಗೆ ಆ ಬೆಲೆಯನ್ನು ಕೊಟ್ಟಿದ್ದೀರಿ ಯೇಸುವೆ. ನಾವು ನಿಮಗೆ ಸದಾ ಆರಾಧನೆಯನ್ನು ಮಹಿಮೆಯನ್ನು ಸಲ್ಲಿಸುತ್ತೇವೆ. ಈ ದಿವ್ಯ ಬಲಿ ಪೂಜೆಯನ್ನು ಪ್ರಾರಂಭಿಸುವಂತಹ ಈ ಸಮಯದಲ್ಲಿ ಎಲ್ಲ ಭಕ್ತಾದಿಗಳನ್ನು ನಾವು ನಿಮಗೆ ಸಮರ್ಪಿಸುತ್ತೇವೆ. ನಮ್ಮ ಧರ್ಮ ಕೇಂದ್ರದ ಎಲ್ಲ ಮಕ್ಕಳನ್ನು, ಹಿರಿಯರನ್ನು, ಶ್ರೀಸಾಮಾನ್ಯರನ್ನು, ಪಾಲನಾ ಸಮಿತಿಯವರನ್ನು ಮತ್ತು ಯುವಕ ಯುವತಿಯರನ್ನು ಮತ್ತು ಮರಿಯ ಸೇನೆ ಎಲ್ಲ ಸದಸ್ಯರನ್ನು ಪ್ರತಿಯೊಬ್ಬರನ್ನು ನಾವು ನಿಮಗೆ ಸಮರ್ಪಿಸುತ್ತೇವೆ ಯೇಸುವೆ. ಅದು ಮಾತ್ರವಲ್ಲ, ನಮ್ಮ ಈ ಹಳ್ಳಿಯಲ್ಲಿರುವಂತಹ ಎಲ್ಲ ಧರ್ಮದವರನ್ನು ನಿಮಗೆ ಸಮರ್ಪಿಸುತ್ತೇವೆ. ಎಲ್ಲ ಕುಟುಂಬಗಳನ್ನು ಆಶೀರ್ವದಿಸಿರಿ. ನಮಗೆ ಬೇಕಾದಂತಹ ಮಳೆಯನ್ನು ಸಕಾಲಕ್ಕೆ ದಯಪಾಲಿಸಿರಿ. ಉತ್ತಮ ದವಸ ಧಾನ್ಯಗಳು ನಾವು ಬೆಳೆಯಲು ನಮಗೆ ಅನುಗ್ರಹವನ್ನು ನೀಡಿರಿ. ಮಳೆಯ ಮುಖಾಂತರ ನಾವು ಒಳ್ಳೆಯ ನೀರನ್ನು ಆ ನೀರಿನಿಂದ ನಾವು ಜೀವಿಸಲು ಪ್ರಾಣಿಗಳಿಗೆ, ಪಕ್ಷಿಗಳಿಗೆ, ಕ್ರಿಮಿಕೀಟಗಳಿಗೆ ಮತ್ತು ಮನುಷ್ಯರಿಗೆ ನೀವು ಈ ನೀರನ್ನು ಮಳೆಯ ಮೂಲಕ ದಯಪಾಲಿಸುತ್ತಿರಿ ಯೇಸುವೆ. ನಮಗೆ ಬೇಕಾದಂತಹ ಮಳೆಯನ್ನು ದಯಪಾಲಿಸಿರಿ. ಹಾಗೂ ಮಳೆಯಿಂದ, ಹೆಚ್ಚು ಮಳೆಯಿಂದ ಅನೇಕ ಜನರು ಪ್ರವಾಹ ಉಕ್ಕಿ ಬಂದು ಮಳೆಯಿಂದ ಅನೇಕರು ಸಾವನ್ನಪ್ಪುತ್ತಿರುವಂತಹ ಈ ಸಮಯದಲ್ಲಿ ಪ್ರತಿಯೊಬ್ಬರು ನಾವು ನಿಮಗೆ ಸಮರ್ಪಿಸುತ್ತೇವೆ. ಕೇರಳ, ಮಹಾರಾಷ್ಟ್ರ ಮತ್ತು ಕರ್ನಾಟಕದ ಕೆಲವು ಸ್ಥಳಗಳಲ್ಲಿ ಮತ್ತು ಅನೇಕ ಸ್ಥಳಗಳಲ್ಲಿ ಮಳೆಯಿಂದ ರಭಸವಾಗಿ ಬೀಸುತ್ತಿರುವಂತಹ ಗಾಳಿ, ಈ ಮಳೆಯ ರಭಸದಿಂದ ಪ್ರವಾಹ ಉಕ್ಕಿ ಬಂದು ಅನೇಕರು ಸಾವನ್ನಪ್ಪುತ್ತಿದ್ದಾರೆ. ಈ ಸಮಯದಲ್ಲಿ ನಾವು ನಿಮ್ಮನ್ನು ಮೊರೆಯಿಟ್ಟು ಬೇಡುತ್ತಿದ್ದೇವೆ ಯೇಸುವೆ. ಪ್ರತಿಯೊಬ್ಬರನ್ನು ಆಲಿಸಿರಿ, ಪ್ರತಿಯೊಬ್ಬರ ಪ್ರಾರ್ಥನೆಗಳನ್ನು ಆಲಿಸಿರಿ, ನಮ್ಮ ಮೊರೆಯನ್ನು ಆಲಿಸಿರಿ ಎಂದು ನಾವು ಬೇಡುತ್ತೇವೆ. ಹಾಲೆಲೂಯಾ, 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 Hallelujah, 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 hallelujah. ಆಶೀರ್ವದಿಸಿರಿ, ಕಾಪಾಡಿರಿ. ಇಲ್ಲಿ ನಮ್ಮ ಜೊತೆಯಲ್ಲಿರುವಂತಹ ಅನುಪ ಅವರನ್ನು ಆಶೀರ್ವದಿಸಿರಿ. ಅವರಿಗೆ ಸೌಖ್ಯವನ್ನು ಕೊಟ್ಟಿದ್ದೀರಿ. ಪ್ರಾರ್ಥನೆ ಮುಖಾಂತರ ಅವರು ಮಾಡುವಂತಹ ಪ್ರಾರ್ಥನೆಗಳನ್ನು ಆಲಿಸಿದ್ದೀರಿ. ಅವರು ಮಾಡಿರುವಂತಹ ಎಲ್ಲ ಪ್ರಾರ್ಥನೆಗಳ ಅವಕಾಶದಿಂದ ಅವರ ಸೌಖ್ಯವನ್ನು ದಯಪಾಲಿಸಿದ್ದು ನಿಮಗೆ ಸಾಕ್ಷಿ ಕೊಡಲು ಇಲ್ಲಿ ನಿಮ್ಮ ಮುಂದೆ ಇದ್ದಾರೆ. ಅವರನ್ನು ನಿಮಗೆ ಸಮರ್ಪಿಸುತ್ತೇವೆ. ಆರೋಗ್ಯ ಸ್ವಾಮಿ ಅವರನ್ನು ಆಶೀರ್ವದಿಸಿರಿ. ಸಮಯರಿಗೆ ಸೇರಲು ಇವರ ಮನಸ್ಸು ನೀವು ಹೆಚ್ಚಿಸಿದ್ದೀರಿ. ಅದೇ ಮನಸ್ಸಿನಿಂದ ಅವರು ಒಳ್ಳೆ ಗುರುವಾಗಲು ಇವರಿಗೆ ಬೇಕಾದಂತಹ ಆಶೀರ್ವಾದವನ್ನು ದಯಪಾಲಿಸಿರಿ ಯೇಸುವೆ. ಸಮಯರಿಗೆ ಸೇರಿ ಒಳ್ಳೆ ಉತ್ತಮ ವಿದ್ಯಾರ್ಥಿಯಾಗಿ ಒಂದು ದಿನ ನಿಮ್ಮ ದಿವ್ಯ ಪೀಠದ ಮುಂದೆ ಬಲಿಪೂಜೆ ಅರ್ಪಿಸುವ ಅವಕಾಶವನ್ನು ದಯಪಾಲಿಸಿರಿ. ಅನುಭವ ಕುಟುಂಬದಲ್ಲಿರುವ ಪ್ರತಿಯೊಬ್ಬರನ್ನು ಸಮರ್ಪಿಸುತ್ತೇವೆ. ಅದೇ ರೀತಿ ನಮ್ಮ ಈ ಧರ್ಮ ಕೇಂದ್ರದಲ್ಲಿ ಕಾಯಿಲೆಯಿಂದ ನರಳುತ್ತಿರುವಂತಹ ಎಲ್ಲ ವೃದ್ಧರನ್ನು, ಎಲ್ಲ ಕಾಯಿಲೆಯಿಂದ ನಡುತ್ತಿರುವ ಆಸ್ಪತ್ರೆಯಲ್ಲಿರುವಂತಹ ಪ್ರತಿಯೊಬ್ಬ ರೋಗಿಗಳನ್ನು ನಾವು ನಿಮಗೆ ಸಮರ್ಪಿಸುತ್ತೇವೆ. ಹಾಲೆಲೂಯಾ, 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 ಹಾಲೆಲೂಯಾ. Praise the Lord. Hallelujah. 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 Praise the Lord.
ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಮತ್ತಾಯನು ಬರೆದ ಶುಭ ಸಂದೇಶ 6ನೇ ಅಧ್ಯಾಯ 33ನೇ ವಚನದಲ್ಲಿ, ನೀವಾದರ ಮೊದಲು ದೇವರ ಸಾಮ್ರಾಜ್ಯಕ್ಕಾಗಿ, ಅದರ ನೀತಿಗಾಗಿ, ಅದರ ಸಂಬಂಧಕ್ಕಾಗಿ ತವಕಪಡಿ, ಮಿಕ್ಕಿದ್ದೆಲ್ಲವೂ ನಿಮಗೆ ದೊರಕುವುದು. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ನನ್ನ ಪ್ರೀತಿಯ ಸಹೋದರ ಸಹೋದರಿ, ಯೇಸು ನಾಮದಲ್ಲಿ ನಿಮ್ಮೆಲ್ಲರೂ ವಂದಿಸ್ತೇನೆ. ಪ್ರೈಸ್ ದ ಲಾರ್ಡ್. ಕಳೆದ 4 ತಿಂಗಳ ಹಿಂದೆ ನನಗೆ ಕಿಡ್ನಿ ಸ್ಟೋನ್ ಆಗಿತ್ತು. ನನ್ನ ಹೆಸರು ಅನೂಪ್ ಅಂತ ಹೇಳ್ಬಿಟ್ಟು ತಂಬುಚೆಟ್ಟಿಪಾಳ್ಯದಿಂದ ಬಂದಿದ್ದೇನೆ. ಗುರುಗಳ ಸ್ನೇಹಿತರು, ನಾನೊಂದು ಪ್ರಾರ್ಥನಾ ತಂಡದಲ್ಲಿರುವಂಥ ಒಬ್ಬ ಸದಸ್ಯ, ಯೇಸು ಸಂಜೆ ಪ್ರಾರ್ಥನಾ ತಂಡದ ಸದಸ್ಯನಾಗಿದ್ದೇನೆ. ಅದರಲ್ಲಿ ಸೇವೆ ಮಾಡ್ತಾ ಇದ್ದೇನೆ. ಕಳೆದ 12 ವರ್ಷಗಳಿಂದ ದೇವರ ವಾಕ್ಯವನ್ನು ಸಾರ್ತಾ ಇದ್ದೇನೆ. ಪ್ರೈಸ್ ದ ಲಾರ್ಡ್. ಕಿಡ್ನಿ ಸ್ಟೋನ್ ಆಯಿತು, ಆಪರೇಷನ್ ಆಯಿತು. ಆಪರೇಷನ್ ಆಗಿ 1 ತಿಂಗಳಿಗೆಲ್ಲ ಮತ್ತೆ ಒಂದು ಕಲ್ ಮತ್ತೆ ಫಾರ್ಮ್ ಆಯಿತು. ಅದು 15 mm ಗಾತ್ರ ಇತ್ತು. ಮತ್ತೆ ಆಪರೇಷನ್ಗೆ ಹೇಳಿದ್ರು. ಈ ಸೋಂಕಿನ ಸಮಯದಲ್ಲಿ ಯಾವ ಆಸ್ಪತ್ರೆಗಳಲ್ಲೂ ಸ್ಥಳ ಸಿಗಲಿಲ್ಲ. ಮನೆಯಲ್ಲಿ ಕುಳಿತುಕೊಂಡು ನನ್ನ ಅಕ್ಕವನ್ನು ಮಾತಾಡಿದ್ರು, ಏಕೆ ದೇವರನ್ನ ಪ್ರಾರ್ಥಿಸಬಾರ್ದು, ಏಕೆ ದೇವ್ರಿಗೆ ಈ ಥರ ಆಯ್ತು ಅಂತ ನೀನು ಕೇಳಬಾರ್ದು, ನೀನು ಸೇವೆ ಮಾಡ್ತೀಯಲ್ವಾ. ಆಗ ದೇವರ ಮುಖಾಂತರದಲ್ಲಿ ನಮ್ಮ ಅಕ್ಕನಿಗೆ ಕೆಲವು ಮಾತಾಡೋದು, ದೇವರನ್ನು ನಾವು ಪರೀಕ್ಷೆ ಮಾಡಬಾರ್ದು, ದೇವರಿಗೆ ನಾವು ಪ್ರಶ್ನೆ ಹಾಕಬಾರ್ದು, ದೇವರಲ್ಲಿ ನಾವು ಕೇಳಬೇಕು, ಮೊರೆ ಇಡಬೇಕು. ಸರ್, ನೀನು ಮೊರೆ ಇಡು, ದೇವರಿಗೆ ಪ್ರಾರ್ಥನೆ ಕೇಳಬೇಕು. ಅಕ್ಕನ ಮಾತನ್ನ ಕೇಳಿ ನಮ್ಮ ದೇವರ ಹತ್ರ ಮೊರೆ ಇಟ್ಟೆ. ದೇವ, ಗೆತ್ಸೆಮನೆ ತೋಪಿನಲ್ಲಿ ನೀವು ರಕ್ತದ ದೇವರನ್ನು ಸುರಿಸುವಾಗ ತಂದೆಯಲ್ಲಿ ನೀವು ಕೇಳಿದೆ, ಈ ಕಷ್ಟದ ಕೊಡವನ್ನು ನನ್ನಿಂದ ತೆಗೆದರೆ ಅದು ನಿಮ್ಮ ಚಿತ್ತವಾಗಲಿ, ನನ್ನ ಚಿತ್ತವಲ್ಲ ಅಂತ ಹೇಳಿ. ಅದೇ ರೀತಿಯಲ್ಲಿ ದೇವರು ಹೇಳಿ, ಅಪ್ಪ ಯೇಸುವಿನ ಇಷ್ಟು ದಿನ ಈ ನೋವನ್ನು ಅನುಭವಿಸಿದ್ದೇನೆ, ಇವಾಗ ಅನುಭವಿಸ್ತಾ ಇದ್ದೇನೆ. ನಿಮ್ಗೆ ಇಷ್ಟ ಇದ್ರೆ, ನಿಮ್ಗೆ ಚಿತ್ತ ಇದ್ರೆ ಈ ಕಲ್ಲು ಹೋಗ್ಲಿ, ಈ ಕಲ್ಲು ಸಂಪೂರ್ಣವಾಗಿ ಹೋಗ್ಲಿ. ಮಾರನೇ ದಿನ ಶುಕ್ರವಾರ ಬೆಳಗಿನ ಜಾವದಲ್ಲಿ ಒಂದು 8:15-9 ಗಂಟೆ ಸಮಯದಲ್ಲಿ ಕಲ್ಲು ಆಟೋಮೆಟಿಕ್ ಯೂರಿನಲ್ಲಿ ಪಾಸ್ ಆಯಿತು. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಕಿಡ್ನಿ ಹಾಳಾಗಿತ್ತು, ಊತ ಬಂದಿತ್ತು, 2ನೇ ಸ್ಟೇಜಲ್ಲಿತ್ತು. ಏಕೆಂದರೆ ಆಪರೇಷನ್ ಆಗಿತ್ತು. ಇನ್ನು ಸ್ವಲ್ಪ ದಿನ ಬಿಟ್ಟಿದ್ರೆ ಕೀವು ಕಟ್ಟಿ ಅದೊಂದು ಕಿಡ್ನಿ ಹೋಗಬೇಕಾಗಿತ್ತು ನನಗೆ. ಆ ಕಿಡ್ನಿನ ಮತ್ತೊಂದು ಕಿಡ್ನಿಗೆ ಅದು ಡ್ಯಾಮೇಜ್ ಆಗಬೇಕಾಗಿತ್ತು. ನಾನು ತಡ ಮಾಡಲಿಲ್ಲ. ಒಂದು ಗಂಟೆ ಬಿಟ್ಟು ನಾನು ಸ್ಕ್ಯಾನಿಂಗ್ಗೆ ಹೋದೆ. ಸ್ಕ್ಯಾನಿಂಗ್ ಹೋಗೋ ಮೊದಲು ಏನಾಯಿತು ಅಂದರೆ, ನಾನು ಯೂರಿನ್ ಮಾಡುವಾಗ ಬರೀ ಕೆಟ್ಟ ರಕ್ತ ಹೋಗಲಿಕ್ಕೆ ಪ್ರಾರಂಭ ಆಯಿತು. ಏನೆಲ್ಲ ಸ್ಪೆಲ್ಲಿಂಗ್ ಆಗಿತ್ತು, ಏನೆಲ್ಲ ಕೀವು ಹಿಡಿತಾ ಇತ್ತು, ಆ ಕೀವೆಲ್ಲ ನನಗೆ ಮೂತ್ರ ವಿಸರ್ಜನೆಯಲ್ಲಿ ಹೋಯಿತು. ಹೋಗಿ ಅಲ್ಲಿರುವಂಥ ಸ್ಕ್ಯಾನಿಂಗ್ ಡಾಕ್ಟರ್ಗೆ ಹೇಳ್ತಾ ಇದ್ದೀನಿ, ನನ್ನ ಸ್ನೇಹಿತರು ಕೂಡ, ಅವರು ಕೂಡ ಕಲ್ಲು ಬಂದ್ಬಿಡ್ತೇವೆ ಡಾಕ್ಟರ್ ಅಂದಾಗ ಅವ್ರು ನಂಬಲಿಲ್ಲ. ಅವರು ಒಂದು ಚಾಕ್ಲೇಟ್ ಪೇಪರಲ್ಲಿ ಸುತ್ಕೊಂಡು ಹೋಗಿ ಅವ್ರಿಗೆ ತೋರಿಸ್ತಾರೆ. ಏನು ಮಾಡಿದ್ರಿ ನೀವು, ಯಾವ ಆಸ್ಪತ್ರೆಗೆ ಹೋಗಿ? ನಾನು ಯಾವ ಆಸ್ಪತ್ರೆಗೆ ಹೋಗಲಿಲ್ಲ. ಈ ಸರಿ ನಾನು ಪ್ರಾರ್ಥಿಸಿದೆ, ಯೇಸುವಲ್ಲಿ ನಾವು ಪ್ರಾರ್ಥಿಸಿದೆ, ಯೇಸುವಲ್ಲಿ ನಾವು ಪ್ರಾರ್ಥಿಸಿದೆ. ಎಫೆಸಿ 4:20 ಹೇಳ್ತಾರೆ, ನಿನ್ನ ಆಸೆ ಆಕಾಂಕ್ಷೆಗಳಿಗಿಂತಲೂ ನಿನ್ನ ಬೇಡಿಕೆ ಕೋರಿಕೆಗಳಿಗಿಂತಲೂ ಅಧಿಕವಾಗಿ ಮಾಡಲಿಕ್ಕೆ ದೇವರು ಶಕ್ತರಾಗಿದ್ದಾರೆ. ಶಕ್ತರಾದ ದೇವರು ನಮ್ಮ ದೇವರು. ಈ ದೇವರಲ್ಲಿ ನಾವು ಇರುವುದು ನಮ್ಮ ಭಾಗ್ಯ, ನಮ್ಮ ಸೌಭಾಗ್ಯ ಕೂಡ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಮತ್ತಾಯ 6:33, ನೀವು ಮೊದಲು ದೇವರ ಸಾಮ್ರಾಜ್ಯಕ್ಕಾಗಿ, ಅದರ ನೀತಿಗಾಗಿ, ಅದರ ಸತ್ಸಂಬಂಧಕ್ಕಾಗಿ ಮಾತ್ರ ತವಕಪಡ್ರಿ, ಮಿಕ್ಕಿದೆಲ್ಲ ಸಿಗುತ್ತೆ. ಅಂದರೆ ಈ ಲೋಕದಲ್ಲಿ ನಾವು ಊಟ ಮಾಡಲಿಕ್ಕಾಗಲಿ, ಅಥವಾ ಬಟ್ಟೆಗಾಗಲಿ, ಅಥವಾ ಬೇರೆ ಯಾವುದಕ್ಕೂ ಅಲ್ಲ, ಸ್ವರ್ಗ ಸಾಮ್ರಾಜ್ಯಕ್ಕೆ ಸೇರುವಂಥ ಸೌಭಾಗ್ಯಕ್ಕಾಗಿ ಮಾತ್ರ ನಾವು ತವಕ ಪಡಬೇಕು. ಅದಕ್ಕೆ ಮಾತ್ರ ನಾವು ತವಕ ಪಡಬೇಕು, ಬೇರೆ ಯಾವುದಕ್ಕೂ ಅಲ್ಲ. ಇವತ್ತು ಊಟ ಮಾಡ್ತೀವಿ, ಬೆಳಗ್ಗೆ ಸತ್ತೋಗ್ಬೋದು, ಅಥವಾ ಊಟ ಮಾಡಿದ 10 ನಿಮಿಷಕ್ಕೆ ನಾವು ಸಾವನ್ನಪ್ಪಬಹುದು. ಏನು ಫಲ? ಇದೇ ಮತ್ತಾಯ ಲೂಕ ಅಲ್ಲೆಲ್ಲ ನಮ್ಗೆ ಸಿಗುತ್ತೆ. ನೀವು ಪ್ರಪಂಚನೆಲ್ಲ ಗೆದ್ದುಕೊಂಡ್ರೆ, ನಿನ್ನ ಆತ್ಮನ ಕಳೆದುಕೊಂಡ್ರೆ ಬಂದ ಲಾಭವಾದರೂ ಏನು ಸಿಗುತ್ತೆ? ಏನು ಸಿಗುತ್ತೆ? ಏನು ಸಿಗೋದಿಲ್ಲ. ನಮ್ಗಿರೋದು ಒಂದೇ ಒಂದು ಬಲ, ನಮ್ಗಿರೋ ಒಂದೇ ಒಂದು ಶಕ್ತಿ ಅಂದ್ರೆ ಅದು ಯೇಸು ಮಾತ್ರನೇ. ಅದು ಬಿಟ್ರೆ ಬೇರೆ ಏನೂ ಇಲ್ಲ ಪ್ರಿಯರೇ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್. ಈ ಲೋಕದಲ್ಲಿ ಬದುಕುವಾಗ ಆಸ್ತಿಗಾಗಲಿ, ಐಶ್ವರ್ಯಕ್ಕಾಗಲಿ, ಅಥವಾ ಬೇರೆ ಯಾವುದಕ್ಕಾಗಲಿ ಅಲ್ಲ, ಯೇಸು
ಯೇಸುಗೋಸ್ಕರ ಯೇಸು ಮಾತ್ರನೇ, ಅವರಿಂದ ಮಾತ್ರ ನಮ್ಮನ್ನ ಕಾಪಾಡ್ಲಿಕ್ಕೆ ಸಾಧ್ಯ, ಅವರಿಂದ ಮಾತ್ರ ನಮ್ಮನ್ನ ರಕ್ಷಣೆ ಮಾಡ್ಲಿಕ್ಕೆ ಸಾಧ್ಯ, ಅವರಿಂದ ಮಾತ್ರ ನಾವು ಅನುಗ್ರಹಿಸಲ್ಪಡೋದಕ್ಕೆ ಮಾತ್ರ ಸಾಧ್ಯ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್. ಮತ್ತೊಮ್ಮೆ ನಿಮ್ಮನ್ನು ನಾವು ಭೇಟಿಯಾಗ್ತಾನೆ, ಏಕೆಂದರೆ ಬಲಿ ಪೂಜೆಯ ಪ್ರಾರಂಭವಾಗಲಿದೆ. ಎಲ್ಲರಿಗೂ ಯೇಸು ಕ್ರಿಸ್ತರ ನಾಮದಲ್ಲಿ ಭಾನುವಾರದ ಬಲಿ ಪೂಜೆಯಲ್ಲಿ ಎಲ್ಲ ಯವನಸ್ಥರಿಗಾಗಿ ಹಾಗೂ ವಯೋವೃದ್ಧರಿಗಾಗಿ ಹಾಗೂ ಮಕ್ಕಳಿಗಾಗಿ, ವಿಶೇಷವಾಗಿ ಹಣಕಾಸಿಲ್ಲದೆ ಇವತ್ತು ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆಯಲಿಕ್ಕೂ ಹಣವಿಲ್ಲದೆ ಒದ್ದಾಡುತ್ತಿರುವ ನಮ್ಮ ಪ್ರೀತಿಯ ಸಹೋದರ ಸಹೋದರಿಯರಿಗಾಗಿ ಪ್ರಾರ್ಥಿಸೋಣ. ವಿಶೇಷವಾಗಿ ಈ ಆರಾಧನೆಯಲ್ಲಿ ಈ ಗ್ರಾಮವನ್ನ, ಕಡಶೇನಹಳ್ಳಿಯಲ್ಲಿರುವ ಗ್ರಾಮವನ್ನ, ಇಲ್ಲಿರುವಂಥ ಎಲ್ಲ ಕುಟುಂಬಗಳನ್ನ, ಎಲ್ಲ ಯವನಸ್ಥರನ್ನ ಹಾಗೂ ವಯೋವೃದ್ಧರನ್ನ ಹಾಗೂ ಕುಟುಂಬಗಳನ್ನ, ಮಕ್ಕಳನ್ನ ಸಮರ್ಪಿಸಿ ಪ್ರಭು ಯೇಸುವಲ್ಲಿ ಪ್ರಾರ್ಥಿಸೋಣ, ಆರಾಧಿಸೋಣ. ಪರದಿಂದ ಅವರಿಗೆ ಮನ್ನವನ್ನು ಕೊಟ್ಟೀರಿ, ಪ್ರಾರ್ಥಿಸೋಣ. ಪ್ರಭುವೇ, ಈ ಅದ್ಭುತಕರವಾದ ಸಂಸ್ಕಾರವನ್ನು ನಿಮ್ಮ ಶಿಲುಬೆಯ ಮರಣದ ಸ್ಮಾರಕವಾಗಿ ಬಿಟ್ಟಿದ್ದೀರಿ. ನಾವು ನಿಮ್ಮ ಶರೀರ ಮತ್ತು ರಕ್ತದ ಪರಮ ರಹಸ್ಯವನ್ನು ಆರಾಧಿಸಿ ಅದರಿಂದ ನಿಮ್ಮ ರಕ್ಷಣೆಯ ಫಲವನ್ನು ಅನುಭವಿಸುವಂತೆ ಮಾಡಿರಿ. ಪಿತಾ ದೇವರೊಂದಿಗೆ ಪವಿತ್ರ ಆತ್ಮರ ಐಕ್ಯದಲ್ಲಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ.